20 ಸರ್ಕಾರಿ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಪರಿಕರಗಳ ವಿತರಣೆಯನ್ನು ಮಾಡಲಿದ್ದಾರೆ. ಅದಾದ ನಂತರ ಪ್ರವಾಸೋದ್ಯಮ ಇಲಾಖೆಯ ಅನುದಾನದಲ್ಲಿ ಮೊಬೈಲ್ ಡಿಸಬಿಲಿಟಿ ತಕ್ಕಂತೆ ಇದಾದ ನಂತರ ಯಾರಿಗೇನು ಡಿಸಬಿಲಿಟಿ ಕ್ರಿಕೆಟರ್ ಇದ್ದಾರೆ ಸರ್ ಅವ್ರಿಗೆ ಕ್ರಿಕೆಟ್ those children I am sponsoring them. ಯಾರಿಗೆ ಬಿಜಾಪುರ ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸು either government seat in a government medical college or government seat in a private medical college. Take the example of Mudhol. Hey, Nindra, one minute. Take the example of Mudhol. Mudhol na all Mudhebal. One student, Papa, father-in-law, mother is there. Mother is working for 4,000 rupees. 4,000 rupees. So the fee itself is 1.5 lakhs. Plus messu, hostel, ಎಲ್ಲ 2 lakhs ಆಗ್ತದೆ ಅವರಿಗೆ. 4,000 into 12 months ಅವರು 48 lakhs ಪ್ಲಸ್ ಅವ್ರಿಗೆ ದುಡ್ಕೊಂಡು ತಿನ್ಬೇಕು, ಹೊಟ್ಟಿಗೆ ತಿನ್ಬೇಕಂದ್ರೆ ಒಂದು 2,000 ಹೋಗ್ಬೇಕಾರೆ ಅವ್ರಿಗೆ. ಸೊ 24,000 rupees how can they would have discontinued in spite of government seat. ಅಂಥವ್ರು ನೀವು ಲ್ಯಾಪ್ಟಾಪ್ ಅವ್ರಿಗೆ ಆಸ್ಕ್ ದಟ್ ಸಂತೋಷ್ ಏನು ಅದು ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಆರ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬಿಜಾಪುರ ಸ್ಟೂಡೆಂಟ್ಸ್. ದಿಸ್ ಕ್ರೈಟೀರಿಯಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಆಮ್ ಫಂಡಿಂಗ್ ಎವ್ರಿ ಇಯರ್ ಒಂದು 8 ಲಕ್ಷ ಕೊಡ್ತೀನಿ ನಾನು. ಅದು ಅಲೈನ್ ಮಾಡಿ ಇದನ್ನು ಇದರಲ್ಲಿ ಮಾಡ್ಕೊಂಡಿದ್ದೀನಿ. ದೇ ಆರ್ ಪೀಪಲ್ ಮೆರಿಟೋರಿಯಸ್. ಅವ್ರಿಗೆ ಅಷ್ಟು ಸಲ ನಾವು ಫೀ ಕೊಟ್ಟರೆ ಅವ್ರು ಹೇಳಿದ್ರು ಫೀ ಕಾಸ್ಟ್ ನಾವು ಬರೀ ಫೀ ಕೊಡ್ತೀವಪ್ಪ ಅಂತ ನಮ್ಮಲ್ಲಿ ನಾನು ಮತ್ತೆ ಅದಕ್ಕೆಲ್ಲ ಡಿವೈಸ್ ಮಾಡಿದ್ದೆ ನಾನು ಉಳ್ಕಣೆ ಅವ್ರಿಗೆ ಫೀ ಕೊಟ್ಟರೆ ಪಾಪ ಹಾಸ್ಟೆಲ್ ಕೊಡೋಕೆ ಇರೋಂಗಿಲ್ಲ. ನೀವು ಹಾಸ್ಟೆಲ್ ಕೊಟ್ಟು ಮೆಸ್ಸಿಗೆ ದುಡ್ಡು ಇರೋಂಗಿಲ್ಲ, ಬುಕ್ಸಿಗೆ ಇರೋಂಗಿಲ್ಲ, ಬೇಲೆ ಅಪ್ರಾನ್ಗೆ ಇರೋಂಗಿಲ್ಲ, ಸ್ಟೆಥೋಸ್ಕೋಪ್ಗೆ ಇರೋಂಗಿಲ್ಲ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಇದು ಮಾಡಿಕೊಡ್ತಾ ಇದ್ದೀವಿ ನಾವು. ಬರೀ ಎಷ್ಟೋ ಕಡೆ ಫೀ ತೊಗೊಂಡು ಹೋಗ್ಬಿಡ್ತಾರೆ. ಫೀ ಕೊಟ್ಟರು ಕೂಡ ಈಗ ಬುದ್ಧಿಮಾನ್ ಸ್ಟೂಡೆಂಟು ಅವ್ರಿಗೆ ನೀವು ಫೀ ಕಟ್ಟಿದ್ರು ಕೂಡ ಶುಡ್ ಡಿಸ್ಕಂಟಿನ್ಯೂ. ಬುಕ್ಸು, ಹಾಸ್ಟೆಲು, ಮೆಸ್ಸು, ದೆನ್ ಆಲ್ಸೋ ವುಡ್ ಹ್ಯಾವ್ ಬಿನ್ ಡಿಸ್ಕಂಟಿನ್ಯೂ. ಅಂಥವ್ರು ಕ್ರೈಟೀರಿಯಾ ಮಾಡ್ಕೊಡಿ. ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಇಂಜಿನಿಯರಿಂಗ್ ಸ್ವಲ್ಪ ಕಷ್ಟ ಆಗ್ತದೆ ಮಾಡೋಕ್ಕೆ. ಬಟ್ ಯು ಕ್ಯಾನ್ ಡಿವೈಸ್ ಸಮಥಿಂಗ್. What is the selection? What is the selection category? Criteria? Sir? Sir? Sir, talking also normal laptop sir ಅದು. ಮಾನ್ಯ ಸಚಿವರು ಸಾಂಕೇತಿಕವಾಗಿ ಫಲಾನುಭವಿಗಳಿಗೆ ವಿತರಿಸಿದ ಮಾನ್ಯ ಸಚಿವರು 2025-26ನೇ ಸಾಲಿನ ಜಿಲ್ಲಾ ಪಂಚಾಯತಿ ಅನುಷ್ಠಾನಿತ ಅನುದಾನದಲ್ಲಿ Sir? ಓಕೆ. ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೆಯೇ ಪವರ್ ಗ್ರಿಡ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಆ ಮಾನ್ಯರನ್ನ ಅಭಿನಂದಿಸಲಿಕ್ಕೆ ವಿನಂತಿಯನ್ನ ಮಾಡ್ತೀನಿ. ಸರ್, ಈ ಕೌಂಟರ್ 19.40 ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸಕ್ಷಮ್ ಅಂಗನವಾಡಿ ಕೇಂದ್ರಗಳಿಗೆ ಶುದ್ಧ ಕುಡಿಯುವ ಇಲ್ಲಿ ಇವತ್ತು ಪವರ್ ಗ್ರಿಡ್ದಿಂದ ಅವರೆಲ್ಲ ಡೆಸ್ಕು, ವಿಕಲಚೇತನರಿಗೆ ಅವ್ರಿಗೇನು ಬೇಕಾಗಿದ್ದಂಥ ಎಲ್ಲ ಸಲಕರಣೆಗಳನ್ನ, ಎಕ್ವಿಪ್ಮೆಂಟ್ಗಳನ್ನ, ಏನು ಅಂಗನವಾಡಿಯವ್ರಿಗೆ ನಿಮ್ಮ ಏನು ಡ್ರಿಂಕಿಂಗ್ ವಾಟರ್ ಪ್ಯೂರಿಫೈಯರನ್ನ, ಆಮೇಲೆ ಟೂರಿಸಮ್ ಇದರಿಂದ ದಿವಸ ಎಲ್ಲರಿಗೂ ಕೂಡ ಈ ಮೊಬೈಲ್ ಕ್ಯಾಂಟೀನನ್ನು, ಇದೆಲ್ಲನೂ ಕೂಡ ಮಹತ್ವದಲ್ಲ. ಅದನ್ನು ನಾವು ಭಾಳ ಸಂತೋಷದಿಂದ ಜಿಲ್ಲಾಧಿಕಾರಿಗಳು, ನಾವು CEO, ಪವರ್ ಗ್ರಿಡ್ನವರು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ಇವತ್ತು ಇಲ್ಲಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಧನ್ಯವಾದಗಳು.
ಈಗ ಈ ಏನು ಕಾಂಪ್ಯೂಟರ್ಸ್ ಕೊಡ್ತಾ ಇದ್ದಾರಲ್ಲ ಏನು ಮಾನದಂಡ ಸ್ಟ್ರಿಕ್ಟ್ ಮಾನದಂಡ ಎಲ್ಲ ಮಾಡಿರಿ ಅಂದರೆ ಎಲ್ಲನೂ ಕೂಡ ನೀಡಿ ಯಾರದಾರ ಆರ ಫಲಾನುಭವಿಗಳಿಗೆ ಹೋಗಬೇಕು ಅವರು ಒಂದು ಸರ್ಕಾರ ಗೈಡ್ಲೈನ್ಸ್ ಇರೋದು ಪ್ರಕಾರ ಕೊಡ್ತಾ ಇದ್ದಾರೆ. ನಾನು ಉದಾಹರಣೆ ಕೊಟ್ಟೆ ಅವಾಗ ಈ ಮೆಡಿಕಲ್ ಸ್ಟೂಡೆಂಟ್ಸ್ ಭಾಳಷ್ಟು ಕಡೆ ಈ ಗೌರ್ಮೆಂಟ್ ಸೀಟ್ ಸಿಗ್ತವೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಾಗೂ ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಾಗೂ ಕೂಡ ಗೌರ್ಮೆಂಟ್ ಸೀಟ್ಸು ಅವಕ್ಕೂ ಕೂಡ ಪಾಪ 1 ಲಕ್ಷ 1.5 ಲಕ್ಷ 2 ಲಕ್ಷ ಇರ್ತದೆ ಫೀಸ್. ನಾನು ಹೇಳಿದೆ ಮುದ್ದೆ ಬೆಳೆದ ಅದೊಂದು ಉದಾಹರಣೆ ಕೊಟ್ಟೆ ಅವಾಗ ಪಾಪ ತಂದೆ ತಿರ್ಕೊಂಡಿದ್ದ ತಾಯಿ ಪಾಪ 4,000 ದುಡಿತಿದ್ಲು ಅವಳು ನೀವೇ ಪೇಪರ್ನಾಗ ಹಾಕಿದ್ರು ಅವಾಗ ಆ 4,000 ಊಟ ಬಿಟ್ಟರು ಕೂಡ 4,000 ಕೊಟ್ಟರು ಕೂಡ 42,000 ರೂಪಾಯಿ ಆಯಿತು ವರ್ಷಕ್ಕೆ. ಫೀನೇ 1.5 ಲಕ್ಷ ಹಾಸ್ಟೆಲು ಮೆಸ್ಸು ಬುಕ್ಸು ಸ್ಟೆಥೋಸ್ಕೋಪು ವ್ಯಾಪ್ರನ್ನು ಎಲ್ಲ ಕೂಡ 2 ಲಕ್ಷ 2.5 ಲಕ್ಷ ಬೇಕಾಗ್ತದೆ ಮತ್ತು 2 ಲಕ್ಷ ಬೇಕಾಗ್ತದೆ 15 ಲಕ್ಷ ಬೇಕಾಗುತ್ತೆ. 4,000ದಾಗ 2,000 ಹೊಟ್ಟಿಗೂ ಬೇಕಲ್ಲ ಪಾಪಕ್ಕೆ ಆ ತಾಯಿಗೆ. ಆಮೇಲೆ ಅದು ಹಿಂಗಾರು 24,000 ಏನು ಮಾಡ್ತಾರೆ ಅವರು ಅಂಥವ್ರಿಗೆ ಈ ಫೆಸಿಲಿಟೀಸ್ ಹೋಗಲಿ. ನಾವೇನು ಪ್ರತಿ ವರ್ಷ ನಾನು ಹೆಲ್ಪ್ ಮಾಡ್ತೀನಿ ಇರೆಸ್ಪೆಕ್ಟ್ ಆಫ್ ದಿಸು. ನಾನು ಯಾರ್ಯಾರು ಗೌರ್ಮೆಂಟ್ ಮೆಡಿಕಲ್ ಸೀಟ್ಸು ಇನ್ ಗೌರ್ಮೆಂಟ್ ಕಾಲೇಜಸ್ ಆ್ಯಂಡ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಾಗ ಗೌರ್ಮೆಂಟ್ ಸೀಟ್ಸ್ ಯಾರು ಸಿಗ್ತಾರೆ ಯಾರು ಬಡವರಿದ್ದಾರೆ ಶ್ರೀಮಂತರಲ್ಲ ಉದಾಹರಣೆ ಕೊಟ್ಟಿಲ್ಲ ಆ ಥರ. ಆಮೇಲೆ ಯಾರು ಭೂಮಿ ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಅದು ತುಂಬ ಚಾದ ಅಂಗಡಿದಾಗ ಕೆಲಸ ಮಾಡ್ತಿದ್ದ ಇಂಥವ್ರಿಗೆಲ್ಲ ನೀವು ನೋಡಿದ್ದೀರಿ ಅದನ್ನೆಲ್ಲನೂ ಅಂಥ ಫಲಾನುಭವಿಗಳಿಗೆ ಕೊಡ್ರಿ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯಾರು ಗೌರ್ಮೆಂಟ್ ಸೀಟ್ ಸಿಗ್ತಿರ್ತದೆ ಬಡವರು ಇರ್ತಾರೆ ಶ್ರೀಮಂತರಿಗೆಲ್ಲ. ಮತ್ತು ನಮ್ಮ MB ಪಾಟೀಲ್ ಕೊಟ್ಟ ಅಲ್ಲ ವರ್ಷದಲ್ಲಿ ಕೊಟ್ಟ ಅಲ್ಲ ಬಿಡ್ರಿ ಅಂತೇಳಿ ಅದನ್ನು ಹೇಳ್ತಾ ಇದ್ದೀನಿ.